ಒಂದು ಕಡೆ ಕೇಡಿ ಅಂತ ದೊಡ್ಡ ಬಜೆಟಿನ ಸಿನಿಮಾಗಳೇ ಸೋಲ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಿಷ್ಟು ಹೊಸಬರ ಸಿನಿಮಾಗಳು ತುಂಬಾ ಚೆನ್ನಾಗಿದ್ದರೂ ಪ್ರೇಕ್ಷಕರು ಬಂದು ನೋಡದ ಕಾರಣ ಆ ಒಳ್ಳೆಯ ಸಿನಿಮಾಗಳು ಸಹ ಫ್ಲಾಪ್ ಆಗ್ತಾ ಇದ್ದಾವೆ. ಆದರೂ ಕೂಡ ಯಾವುದೇ ಬಿಡುವು ಇಲ್ಲದಂತೆ ವಾರಕ್ಕೆ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇರುವ ಈ ಸಂದರ್ಭದಲ್ಲಿ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಮೂವಿ ಎಂದರೆ ಅದು ವಿನಯ್ ರಾಜ್‌ಕುಮಾರ್, ಮೇಘಾ ಶೆಟ್ಟಿ, ಲೂಸ್ ಮಾದ, ಗೋಪಾಲ್ ಕೃಷ್ಣ ದೇಶಪಾಂಡೆ ಮೊದಲಾದವರು ಅಭಿನಯಿಸಿರುವ ರಾಮಾಯಣ ಈ ವಾರ ಗ್ರ್ಯಾಂಡ್ ಆಗಿ ರಿಲೀಸ್ ಆಯಿತು. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮುಹೂರ್ತವನ್ನು ನೆರವೇರಿಸಿಕೊಂಡಿದ್ದ ರಾಮಾಯಣ ಸಿನಿಮಾದ ಶೂಟಿಂಗ್ 3-4 ಸಲ ಪೂರ್ತಿಯಾಗಿ ನಿಂತು ಹೋಗಿರುತ್ತೆ. ಸಾಕಷ್ಟು ಅಡೆ-ತಡೆ ಆತಂಕಗಳನ್ನು ಎದುರಿಸಿದ ಈ ಮೂವಿ ಮತ್ತೊಮ್ಮೆ 2ನೇ ಸಲ ಸಿನಿಮಾ ಮುಹೂರ್ತ ಮಾಡಿಕೊಳ್ಳುತ್ತೆ. ಈ ಸಿನಿಮಾದ ಮೊದಲಿನ ನಿರ್ಮಾಪಕರಿಂದ ಲಹರಿ ಸಂಸ್ಥೆ ಹಾಗೂ ಕೆ.ಪಿ. ಶ್ರೀಕಾಂತ್ ಅವರು ಟೇಕ್ ಓವರ್ ಮಾಡ್ಕೊಂತಾರೆ. ಅಲ್ಲಿನ ಸರಾಗವಾಗಿ ಈ ಸಿನಿಮಾದ ಶೂಟಿಂಗ್ ನಡೆಯುತ್ತೆ. ಈ ವಿಡಿಯೋದಲ್ಲಿ ರಾಮಾಯಣ ಮೂವಿ ಹೇಗಿದೆ, ಈ ಮೂವಿ ಯಾವ್ದು ಹಿಟ್ ಆಗುತ್ತಾ, ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಶ್ರೀನಿವಾಸ್ ಅಲಿಯಾಸ್ ಸೀನಾ ಎಂಬ ಪಾತ್ರದಲ್ಲಿ ವಿನಯ್ ರಾಜ್‌ಕುಮಾರ್ ಆಕ್ಟಿಂಗ್ ಮಾಡಿದ್ದು, ತುಂಬಾ ಕನಸುಗಳನ್ನು ಕಟ್ಟಿಕೊಂಡಿರುವ ದೇವ್ಪುರ್ ಎಂಬ ಹಳ್ಳಿಯ ಹುಡುಗ. ಹಳ್ಳಿ ಬಿಟ್ಟು ಸಿಟಿ ಕಡೆಗೆ ಕೆಲಸಕ್ಕಾಗಿ ಹೋಗುವ ಹುಡುಗರಿಗೂ ಹಳ್ಳಿಯ ಮಹತ್ವದ ಬಗ್ಗೆ ತಿಳಿ ಹೇಳಿ ಅಲ್ಲೇ ಇರುವಂತೆ ಮಾಡುವ ಸೀನನಿಗೆ ಒಂದು ಟ್ರ್ಯಾಕ್ಟರ್ ತೆಗೆದುಕೊಳ್ಳಬೇಕು ಅಂತ ಆಸೆ. ಹಾಗೆ ಈತನಿಗೆ ಸಿಕ್ಕಾಪಟ್ಟೆ ಕೋಪ, ಮುಂಗೋಪ ಎಲ್ಲವೂ ಸ್ವಲ್ಪ ಜಾಸ್ತಿ. ಆದರೂ ಕೂಡ ಏನಾದರೂ ಸರಿ, ಜೀವನದಲ್ಲಿ ಏನು ಸಾಧಿಸಬೇಕು ಎನ್ನುವ ಗುರಿ ಇಟ್ಟುಕೊಂಡಿರುವ ಸೀನನಿಗೆ ಯಾವುದು ಸರಿಯಾದ ದಾರಿ ಎನ್ನುವುದೇ ಗೊತ್ತಿರಲ್ಲ. ಮೇಘಾ ಶೆಟ್ಟಿ ಇಲ್ಲಿ ಕುಸುಮ ಆಗಿ ಆಕ್ಟಿಂಗ್ ಮಾಡಿದ್ದು, ತುಂಬಾ ಧೈರ್ಯಶಾಲಿ ಆಗಿರುವ ಇವಳು ಅಷ್ಟೇ ಕಾನ್ಫಿಡೆನ್ಸ್ ಇರುವ ಹುಡುಗಿ. ಸ್ಟಡೀಸ್ ಮಾಡ್ತಾ ಅದರ ಜೊತೆಗೆ ವ್ಯವಸಾಯ ಕೂಡ ಮಾಡ್ತಾ ಇರ್ತಾರೆ. ಈ ಕುಸುಮ ಅಂದರೆ ಸೀನನ್ಗೆ ಪಂಚಪ್ರಾಣ. ಹೀಗೆ ಇಲ್ಲೊಂದಿಷ್ಟು ನವಿರಾದ ಲವ್ ಟ್ರ್ಯಾಕ್ಗಳಿವೆ. 2000ನೇ ಇಸ್ವಿಯಲ್ಲಿ ಒಂದು ಹಳ್ಳಿಯಲ್ಲಿ ಏನೆಲ್ಲ ನಡೆಯುತ್ತೆ ಎನ್ನುವುದನ್ನು ಕಟ್ಟಿಕೊಡುವ ಈ ಮಣ್ಣಿನ ಘಮ ಇರುವ ಈ ಸಿನಿಮಾದಲ್ಲಿ ಕರಿಬೆಕ್ಕು ಎಂಬ ಪಾತ್ರದಲ್ಲಿ ಲೂಸ್ ಮಾದ ವೇಗಿ ಆಕ್ಟಿಂಗ್ ಮಾಡಿದ್ದು, ಕೇಬಲ್ ಆಪರೇಟರ್ ಆಗಿರುವ ಕರಿಬೆಕ್ಕಿಗೂ ಹಾಗೂ ಸೀನಾ ಮತ್ತು ಅವನ ಗೆಳೆಯರಿಗೂ ಆಗಾಗ ಒಂದಲ್ಲ ಒಂದು ಕಾರಣಕ್ಕೆ ಗಲಾಟೆ ಆಗ್ತಾ ಇರುತ್ತೆ. ಇದರ ಜೊತೆಗೆ ರಾಜಕಾರಣಿಯಾಗಿ ಕಾಣಿಸಿಕೊಂಡಿರುವ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಎಂಟ್ರಿ ಆಗುತ್ತೆ. ಸೀನಾ ಮತ್ತು ಕುಸುಮಾಳ ಲೈಫಲ್ಲಿ ಈ ಕರಿಬೆಕ್ಕು ಹಾಗೂ ಆ ರಾಜಕಾರಣಿ ಬಂದ ಮೇಲೆ ಅವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದಿಂದ ಸಿನಿಮಾಕ್ಕೆ ಆಗುತ್ತಾ ಬರ್ತಾ ಇರುವ ವಿನಯ್ ರಾಜ್‌ಕುಮಾರ್ ಅವರ ಅಭಿನಯ ಮೊದಲಿನ ಸಿನಿಮಾಗಳಿಗಿಂತ ತುಂಬಾ ಉತ್ತಮವಾಗಿದೆ. ಫಸ್ಟ್ ಟೈಮ್ ಫುಲ್ ಫ್ರೀಯಾಗಿ ಲೀಲಾಚಾಲವಾಗಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಜೊತೆಗೆ ಈ ಸಿನಿಮಾದ ಹಳ್ಳಿ ಸ್ಟೋರಿ ಅವರಿಗೆ ಪಕ್ಕಾ ಸೆಟ್ ಆಗಿರುವ ಕಾರಣ ಸಹಜವಾಗಿ ಸ್ವಾಭಾವಿಕವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮೇಘಾ ಶೆಟ್ಟಿ ಸಹ ಕೇವಲ ಹಾಡಿಗೆ ಸೀಮಿತವಾಗಿರೋದೆ, ಅಭಿನಯಕ್ಕೂ ಸಾಕಷ್ಟು ಅವಕಾಶ ಇದ್ದು ಅವರ ಆಕ್ಟಿಂಗ್ ಸಹ ಜನ ಮೆಚ್ಚಿ ಮಾತಾಡ್ತಾ ಇದ್ದಾರೆ. ಸೀನಾ ಮತ್ತು ಕುಸುಮಾಳ ಇನ್ನೋಸೆಂಟ್ ಲವ್ ಟ್ರ್ಯಾಕಿಗೆ ಒಂದು ಒಳ್ಳೆ ಸ್ಕೋಪ್ ಇದೆ. ವಿಲನ್ ರೋಲ್ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸಿಕೊಂಡಿರುವ ಲೂಸ್ ಮಾದ ವೇಗಿಸ್ ಅವರು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದರೆ ಅವರ ಪಾತ್ರಕ್ಕೆ ಇನ್ನೊಂದಿಷ್ಟು ಡೆಪ್ತ್ ಕೊಟ್ಟು ಅವರನ್ನು ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳಬಹುದಿತ್ತು. ಆದರೆ ಇಲ್ಲಿ ಅದಾಗಿಲ್ಲ. ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಚ್ಯುತ್ ಕುಮಾರ್, ಅರುಣ್ ಸಾಗರ್ ಮತ್ತು ಆಂಕರ್ ಆಗಿದ್ದ ಅಪರ್ಣಾ ವಸ್ತಾರೆ ಅವರ ಅಭಿನಯ ಎಂದಿನಂತೆ ಅಮೋಘವಾಗಿದೆ. ಈ ಮೂವಿಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ ನೀಡಿದ್ದು, ಸಿನಿಮಾಗೆ ಏನು ಬೇಕು ಅದನ್ನು ಹಾನೆಸ್ಟ್ ಆಗಿ ನೀಡಿದ್ದಾರೆ. ಶಿವರಾಜ್‌ಕುಮಾರ್ ಸುಧಾರಾಣಿ ಅವರ ಮನಮೆಚ್ಚಿದ ಹುಡುಗಿ ಸಿನಿಮಾದ ಬೆಂಕಿಯಲ್ಲೂ ತಂಪು ಕಂಡೆನು ಹಾಡನ್ನು ಇಲ್ಲಿ ರಿಮಿಕ್ಸ್ ಮಾಡಲಾಗಿದ್ದು, ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಈ ಹಾಡಿಗೆ ತುಂಬಾ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನುಳಿದ ಹಾಡುಗಳು ಸಹ ಕೇಳುವಂತಿವೆ. ರಾಮಾಯಣ ಸಿನಿಮಾದ ಕ್ಯಾಮೆರಾ ವರ್ಕ್ ಅದ್ಭುತವಾಗಿದ್ದು, ಹಳ್ಳಿ ಸೌಂದರ್ಯವನ್ನು ದೃಶ್ಯ ಕಾವ್ಯದಂತೆ ಸೊಗಸಾಗಿ ಕಟ್ಟಿಕೊಡಲಾಗಿದೆ. ಈ ಸಿನಿಮಾದ ಫಸ್ಟ್ ಹಾಫ್ ಸಿನಿಮಾದ ಬಗ್ಗೆ ತುಂಬಾ ಭರವಸೆ ಮೂಡಿಸುವಂತೆ ಇದೆ. ಪಾತ್ರಗಳ ಪರಿಚಯ, ಗ್ರಾಮೀಣ ಸೊಗಡು, ಅಲ್ಲಿನ ಜಾತ್ರೆ, ಅಲ್ಲಿನ ಹೆಜ್ಜೆ, ಜನಪದ, ಲವ್ ಟ್ರ್ಯಾಕ್ ಮತ್ತು ಅಮ್ಮ ಮಗನ ಪ್ರೀತಿಯ ವಾತ್ಸಲ್ಯ ಎಲ್ಲರೂ ಸೂಪರ್ ಅಂತ ಹೇಳ್ತೀನಿ. ಈ ಸಿನಿಮಾದ ಕಥೆ ಒಂದಿಷ್ಟು ಸ್ಲೋ ಆಗಿ ನಡೆದರೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಸಿನಿಮಾಗೆ ತಕ್ಕಂತೆ ಚೆನ್ನಾಗಿದೆ. ಆದರೆ ಇಂಟರ್ವಲ್ ಆಗ್ತಾ ಇದ್ದಂತೆ ಶುರುವಾಗುವ ಸಿನಿಮಾದ ಸೆಕೆಂಡ್ ಹಾಫ್ ಪೂರ್ತಿ ಹಳಿ ತಪ್ಪಿಬಿಟ್ಟಿದೆ. ದ್ವೇಷ, ಹೊಡೆದಾಟ, ರಾಜಕೀಯ ಅಂಶಗಳಿಂದ ತುಂಬಿ ಹೋಗುತ್ತೆ. ಹೀಗಾಗಿ ಸಿನಿಮಾ ತನ್ನ ಒರಿಜಿನಲ್ ಫೋಕಸ್ ಅನ್ನು ಕಳೆದುಕೊಳ್ಳುತ್ತೆ. ಬೇಡದೇ ಇರುವ ದೃಶ್ಯಗಳನ್ನು ತುರುಕಿ ಕನ್ಫ್ಯೂಸ್ ಮಾಡಿಸ್ತಾರೆ. ಅನಾವಶ್ಯಕ ಟ್ರ್ಯಾಕ್ಗಳಿಂದ ಸಿನಿಮಾ ಗೊಂದಲದ ಗೂಡಾಗುತ್ತೆ. ಬರಗಾಲದ ಪರಿಸ್ಥಿತಿ, ರೈತರ ಕೃಷಿ ಸಮಸ್ಯೆಗಳು, ಬದುಕಿನ ಒದ್ದಾಟಗಳು ಮೊದಲಾದವುಗಳನ್ನು ಕೇವಲ ಡೈಲಾಗಿಗೆ ಸೀಮಿತವಾಗಿ ಇರಿಸಿದ್ದಾರೆ. ಹೀಗಾಗಿ ಸೆಕೆಂಡ್ ಹಾಫ್ ಅಲ್ಲಿ ರಾಜಕೀಯದ ಭಾಷಣ ಮತ್ತು ಭರವಸೆಗಳಂತೆ ಈ ಸಿನಿಮಾ ಫೀಲ್ ಕೊಡುತ್ತೆ. ಮತ್ತು ಹಳ್ಳಿ ರಾಜಕೀಯಕ್ಕೆ
ಈ ಸಿನಿಮಾ ಕಂಪ್ಲೀಟ್ ಆಗಿ ಸೀಮಿತವಾಗಿ ಬಿಡುತ್ತೆ. ಒಂದು ಒಳ್ಳೆ ಡೀಪ್ ಆಗಿರೋ ಸ್ಟೋರಿ ಇದ್ದರೂ ಕೂಡ ಚಿತ್ರಕಥೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಸೊರಗಿದೆ. ರೈಟಿಂಗ್ ಇನ್ನೊಂದಿಷ್ಟು ಡಿಫ್ರೆಂಟ್ ಆಗಿರಬೇಕಿತ್ತು. ಚಿತ್ರಕಥೆ ಬಿಗಿಯಾಗಿರಬೇಕಾಗಿತ್ತು. ಹಾಗಿದ್ರೆ ಈ ಸಿನಿಮಾ ಮತ್ತೊಂದು ಲೆವೆಲ್‌ಗೆ ಹೋಗ್ತಾ ಇತ್ತು. ನಿರ್ದೇಶಕರಿಗೆ ಸಾಕಷ್ಟು ಒಳ್ಳೆಯ ಐಡಿಯಾಗಳು ಇದ್ದರೂ ಕೂಡ ಸರಿಯಾದ ನಿರೂಪಣೆ ಮಾಡದೇ ಇರುವ ಕಾರಣ ಸಿನಿಮಾ ಅಲ್ಲಲ್ಲಿ ಎಡವಿ ಇದೆ. ಈ ಸಿನಿಮಾ ವೀಕ್ಷಕರಿಗೆ ಅಷ್ಟೊಂದು ತೃಪ್ತಿ ನೀಡಲ್ಲ. ರಾಮಾಯಣ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಈ ಸಿನಿಮಾಗೆ ಅರ್ಥಪೂರ್ಣವಾದ ಅಂತ್ಯ ಕೊಡುವುದಿಲ್ಲ. ಆದರೂ ಹಳ್ಳಿ ಸ್ಟೋರಿಗಳನ್ನು ಮತ್ತು ಒಳ್ಳೆಯ ಮೆಸೇಜ್ ಇರುವ ಸೋಷಿಯಲ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಮಿಸ್ ಮಾಡದೆ ನೋಡಬಹುದು. ಈ ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಒಂದಿಷ್ಟು ಮಿಸ್ಟೇಕ್‌ಗಳು ಇದ್ದರೂ ಕೂಡ ಸಿನಿಮಾ ಎಲ್ಲರೂ ಒಮ್ಮೆ ನೋಡುವಂತೆ ಇದೆ. ಹಾಗೆ ರಿಲೀಸ್ ಆದ ಎಲ್ಲ ಕಡೆ ಪಬ್ಲಿಕ್ ರಿಯಾಕ್ಷನ್ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದ್ದು, ರಾಮಾಯಣ ಸಿನಿಮಾ ಹೌಸ್‌ಫುಲ್ ಶೋಗಳಲ್ಲಿ ರನ್ ಆಗ್ತಾ ಇದೆ. ಹಾಗೆ ಸಿನಿಮಾ ಟೀಮ್ ಕೂಡ ಕರ್ನಾಟಕದ ರಾಜ್ಯದ ಪ್ರತಿ ಮೂಲೆಯಲ್ಲೂ ಥಿಯೇಟರ್‌ಗಳಿಗೆ ವಿಸಿಟ್ ಮಾಡಿ ಇನ್ನೂ ಈ ಸಿನಿಮಾಗೆ ಆಡಿಯನ್ಸ್‌ಗಳನ್ನು ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಒಳ್ಳೆಯ ಪಬ್ಲಿಸಿಟಿಯಿಂದ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.